ನಮಸ್ತೆ ನಮಸ್ತೆ ಗರ್ಲ್ಸ್. ಮಾತಾಡಿದ ಹೆಸರೆಂತ ನಿಮ್ದು? ಹೆಸರೆಂತ? ಧನ್ಯ. ಧನ್ಯ ಅಷ್ಟೇ ನೋಡಿ, ಒಬ್ರು ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಮುಗೀತು ಎಲ್ಲ ಮಾತಾಡೋದು. ಓಟ್ ಹಾಕಿದ್ರಾ? ಓಟ್ ಹಾಕಿದ್ದೆ. ಯಾರು ಗೆಲ್ಬೋದು? ಅದು ಯಾರು ಗೆಲ್ಬೋದಂತ ಅದು ಹೇಳಿಕ್ಕೆ ಆಗೋದಿಲ್ಲ. ಹೇಳಲಿಕ್ಕೆ ಆಗೋದಿಲ್ಲ. ಓ ನೋಡಿ, ಎಲ್ಲ ಎಸ್ಕೇಪ್ ಆಗ್ತದೆ, ಬಸ್ ಒಂದ ಬಿಟ್ಟು ತಗೋತಿಲ್ಲ. ಆಯ್ತು, ಯಾರು ಗೆಲ್ಲಬೇಕು? ತುಟಿ ಇದೆಯಲ್ಲ, ಇದು ಮೇಲೆದು ಕೆಳಗಿದು ಸೇರಿದ್ರೆ ಅದು ಬಿ ಆಗ್ತದೆ. ಸೇರ್ಲಿಲ್ಲ ಅಂದ್ರೆ ಕಾ ಆಗ್ತದೆ. ಬಿಜೆಪಿ ಕಾಂಗ್ರೆಸ್? ಬಿಜೆಪಿ. ಈಗ ಪ್ರಧಾನಮಂತ್ರಿ ಮೋದಿ ಆಗ್ಬೇಕು. ಅವರು ಬಿಟ್ರೆ ಬೇರೆ ಎಲ್ಲ ಯಾರಾಗ್ಬೋದು ಅಂತ ಅನಿಸ್ತದೆ? ಬೇಡ, ಅವರೇ ಬೆಸ್ಟ್ ಅಂತ ಆಗ್ತದೆ. ಅವರೇ ಬೇಕಾ? ಅವರೇ ಬೆಸ್ಟ್. ನೀವು ಬನ್ನಿ, ನಿಮ್ದು ಹೆಸರೆಂತ? ಚೈತ್ರ ಅವರೇ, ಯಾರು ಗೆಲ್ಬೇಕು? ಬಿಜೆಪಿ ಗೆಲ್ಬೇಕು. ಯಾಕೆ? ಬಿಜೆಪಿ ಗೆಲ್ತಾರೆ. ಮಂಗಳೂರಲ್ಲಿ ಅವರೇ. ಯಾಕೆ ಗೆಲ್ಬೇಕು ಅವರೇ? ಯಾಕಂದ್ರೆ ಅವರೆಲ್ಲ ನಮಗೆ ಫೆಸಿಲಿಟೀಸ್ ಎಲ್ಲ ಕೊಟ್ಟಿದ್ದಾರಲ್ಲ, ಅಂದ್ರೆ ಗುಡ್ ಲೀಡರ್ಶಿಪ್ ಉಂಟು ಅವರಲ್ಲಿ. ಕಾಂಗ್ರೆಸ್ನವರೆಲ್ಲ ಫ್ರೀ ಕೊಟ್ಟದ್ದು, ಅದು ಬೇಡ. ಅವರು ಕೊಟ್ಟಿದ್ದಾರೆ, ಇಲ್ಲಿ ಅನುಭವಿಸೋರು ನಾವು. ಅನುಭವಿಸೋದಂದ್ರೆ ಹೇಗೆ? ಏನೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರಿ? ಬೆಳಗ್ಗೆ ಬಸ್ ಇಲ್ಲ, ಸಂಜೆ ಬಸ್ ಇಲ್ಲ, ನೇತಾಡ್ಕೊಂಡೇ ಬರಬೇಕು, ಡೋರಲ್ಲೇ ಬರಬೇಕು. ಹೆಣ್ಣು ಮಗು ಆಗಿ ನೇತಾಡ್ಕೊಂಡು ಬರೋದಾ? ಮತ್ತೆ ನೀವು ನೋಡ್ಲಿಲ್ಲ, ನಾವು ನೇತಾಡ್ಕೊಂಡು ಬರೋದು ನೋಡಿದ್ರೆ. ಮಂಗಳೂರಿನವರು ಇಷ್ಟೊಂದು ಸ್ಟ್ರಾಂಗ್ ಇದ್ದೀರಾ? ಮತ್ತೆ ಯಾಕೆಲ್ಲ ನಾಚಿ ಓಡೋದು? ಅದು ನಮ್ಗೆ ಗೊತ್ತು. ನಾವು ನಿಂತಿದ್ದೇವೆ. ನೀವು ನಿಂತಿದ್ದೀರಿ. ಎಂತ ಗೊತ್ತಾ, ಇಡೀ ಕರ್ನಾಟಕ ಸುತ್ತಿ ಬಂದದ್ದು ನಾವು. ಯಾರು ಕೂಡ ಇಷ್ಟೊಂದು ನಮಗೆ ಕಷ್ಟ ಆಗೋದಿಲ್ಲ. ಈ ಮಂಗಳೂರಿಗೆ ಬಂದ್ರೆ ಉಂಟಲ್ಲ, ಗಂಡಸರ ನಾಚಿ ಹೋಗ್ತಾರೆ. ಯಾಕೆ ಹಾಗೆ ಮಂಗಳೂರಿನವರು? ಅದವ್ರ ಹತ್ರ ಕೇಳ್ಬೇಕು, ಗಂಡಸರ ಹತ್ರ ನಮ್ಗೆ ಗೊತ್ತಿಲ್ಲ. ಹೆಂಗಸರು ಕೂಡ, ಹುಡುಗಿರು ಕೂಡ ಅಲ್ಲ, ನಾವು ನಾಚಿಕೆ ಅವಳಿಯವರಿಗೆ ಸ್ವಲ್ಪ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರೆಂತ? ಬನ್ನಿ, ನೀವೆಲ್ಲ ಗುಂಪಲ್ಲಿ ಗೋವಿಂದ. ನಿಮ್ಮ ಹೆಸರೆಂತ? ಶ್ರಾವ್ಯ. ನೋಡಿ ಎಷ್ಟು ಲಕ್ಷಣ ಆಗಿದ್ದಾರೆ ಶ್ರಾವ್ಯ ಅಲ್ಲ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಇಡೀ ದೇಶದ ಲಕ್ಷಣವಾಗಿರ್ಬೇಕಂದ್ರೆ ಯಾರು ಬಂದ್ರೆ ಉತ್ತಮ ಅನಿಸ್ತದೆ? ಬಿಜೆಪಿ. ಹೌದಾ? ಯಾಕೆ? ಅವರು ಡೆವಲಪ್ ಎಲ್ಲ ಮಾಡ್ತಿದಾರಲ್ಲ. ಮಿಕ್ಕಿದವರೆಂತ? ಮಿಕ್ಕಿದವರು ಡೆವಲಪ್ ಎಲ್ಲ ಗೊತ್ತಾಗ್ತಾ ಇದೆ ಅಲ್ಲ. ಏನು ಗೊತ್ತಾಗ್ತದೆ? ನಿಂತಿದಾರಲ್ಲ, ಬಸ್ ಇಲ್ಲ, ಒಂದೇ ಬಸ್ ಇರುತ್ತೆ. ಮತ್ತೆ ಅದು ಫ್ರೀ ಬಸ್ ಎಫೆಕ್ಟ್ ಮಾರೆ. ಎಲ್ಲ ಫಲಾನುಭವಿಗಳು ಎಲ್ಲ ಖುಷಿಯಿಂದ ನಿಂತದ್ದು. ನಮ್ಗೆ ಖುಷಿ ಆಗ್ತಿಲ್ಲ ಇಲ್ಲಿ. ಖುಷಿ ಆಗ್ತಿಲ್ಲ, ಶೆಕೆಯಲ್ಲಿ ಬೇಯೋದು. ಓಕೆ, ಮತ್ತೆ ಪ್ರಧಾನಮಂತ್ರಿ ಯಾರಾಗಬೇಕು? ಮೋದಿ ಹೌದು. ಮೋದಿ ಅವ್ರದ್ದು ಅಧಿಕಾರ ಮುಗೀತು ಅಂತ ಅನಿಸ್ಕೊಳ್ಳಿ, ಮತ್ತೆ ಯಾರು ಆಗ್ಬೋದು ಅಂತ ಅನಿಸ್ತದೆ ಆ ಪಕ್ಷದಲ್ಲಿ? ಯೋಗಿ ಆದಿತ್ಯನಾಥ್. ಎಲ್ಲರೂ ಅವ್ರ ಹೆಸರು ಹೇಳೋದು. ಬಾಬಾ. ಬುಲ್ಡೇಸರ್ ಬಾಬಾ. ಹುಟ್ಟು ಬುಲ್ಡೋಸರ್ ಅನಿಸೋದೆ. ಓಕೆ, ಥ್ಯಾಂಕ್ ಯು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್,  ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ.
ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.